ಎಲ್ಲ ಸ್ಪರ್ಧಾ ಮಿತ್ರರಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದು ಬೌದ್ಧ ಧರ್ಮದ ಕುರಿತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಗುಣವಾಗಿ ಇವತ್ತು ಚರ್ಚೆ ಮಾಡೋಣ ಸ್ನೇಹಿತರೆ. ನೋಡಿ, ಬೌದ್ಧ ಧರ್ಮ ಜೈನ ಧರ್ಮದ ನಂತರ ನಾವು ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡಬೇಕಾಗ್ತದೆ. ಹಾಗಾಗಿ ಈ ಬೌದ್ಧ ಧರ್ಮದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ನೋಡೋಣ ಸ್ನೇಹಿತರೆ. ನೋಡಿ, ಫಸ್ಟ್ ನಾವು ಬೌದ್ಧ ಧರ್ಮ ಅಂದ ಕೂಡಲೇ ನಾವು ಗೌತಮ್ ಬುದ್ಧನ ಒಂದು ಬಯೋಡಾಟಾವನ್ನು ತಿಳ್ಕೊಳ್ಬೇಕಾಗ್ತದೆ. ಈ ಗೌತಮ್ ಬುದ್ಧನ ಒಂದು ಬಾಲ್ಯ ಜೀವನದ ಕುರಿತು ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಹಾಗಾಗಿ ನೋಡ್ರಿ, ಗೌತಮ್ ಬುದ್ಧನು ಕ್ರಿಸ್ತಪೂರ್ವ 567ರಲ್ಲಿ ಜನಿಸಿರ್ತಕ್ಕಂಥ ಸ್ನೇಹಿತರೆ, ಇದು ನೆನ್ಪಿಟ್ಕೋರಿ. ನೆಕ್ಸ್ಟು ಇವರ ಜನನ ಎಲ್ಲಿ ಆಗುತ್ತೆ ಅಂತಂದರೆ ಲುಂಬಿನಿ ವನ, ನೋಡ್ರಿ ನೇಪಾಳದಲ್ಲಿ ಬರುತ್ತೆ. ಲುಂಬಿನಿ ವನದಲ್ಲಿ ಆಗ್ತಕ್ಕಂಥದ್ದು. ಹಾಗಾದರೆ ಈತನ ತಂದೆ ಕಪಿಲ ವಸ್ತುವಿನ ಶಾಕ್ಯ ಪಂಗಡ ಅಥವಾ ಶಾಕ್ಯ ವಂಶಕ್ಕೆ ಸೇರಿರ್ತಕ್ಕಂಥ ಒಬ್ಬ ರಾಜ. ಇದು ಕೂಡ ಎಕ್ಸಾಮಲ್ಲಿ ಕೇಳಿದಾರ, ಗೌತಮ್ ಬುದ್ಧ ಯಾವ ವಂಶಕ್ಕೆ ಸೇರಿದವರು ಅಂತ ಹೇಳಿಕೇಶಿ. ಹಾಗಾದರೆ ಶಾಕ್ಯ ವಂಶಕ್ಕೆ ಸೇರಿದ ಶುದ್ಧೋಧನ ಅನ್ನುವಂಥ ಮಾಹಿತಿ ನಿಮಗೆ ಗೊತ್ತಿರಬೇಕು. ಅಂದರೆ ಗೌತಮ್ ಬುದ್ಧನ ತಂದೆ ಹೆಸರು ಏನು ಅಂತ ಕೇಳ್ತೈತೆ, ಡೈರೆಕ್ಟ್ ಕ್ವಶನು. ಶುದ್ಧೋಧನ. ತಾಯಿ ಮಾಯಾದೇವಿ ಅಂತೇಳಿಕೇಶಿ ಅಥವಾ ಮಾಯಾದೇವಿ ಅನ್ನುವಂಥ ಹೆಸರು ನೆನ್ಪಿಟ್ಕೋರಿ. ಈಕಿ ಕೋಲಿಯ ವಂಶಕ್ಕೆ ಸೇರಿರ್ತಕ್ಕಂಥದ್ದು. ಸ್ಟೇಟ್ಮೆಂಟ್ ರೂಪದಲ್ಲಿ ಪ್ರಶ್ನೆಗಳನ್ನು ಕೇಳಿದಾರೆ. ಅಂದರೆ ನಾನು ಇಲ್ಲಿ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ನಿಮಗೆ. ಅದೇ ಎಕ್ಸಾಮಲ್ಲಿ ಏನು ಮಾಡಿದಾರೆ, ಹೇಳಿಕೆಗಳು, ಈ ಕೆಳಗಿನ ಹೇಳಿಕೆಗಳು ಯಾವ ಸರಿ ಇವೆ ಯಾವ ತಪ್ಪಿದೆ ಅನ್ನುವಂಥ ಪ್ರಶ್ನೆ ಕೇಳಿ ಈ ರೀತಿ ಕೊಟ್ಟಿದ್ದಾರೆ. ಅಂದ್ರೆ ಗೌತಮ್ ಬುದ್ಧನ ತಾಯಿ ಮಾಯಾದೇವಿ ಕೋಲಿ ವಂಶಕ್ಕೆ ಸೇರಿದವರು ಅಂತ ಈ ರೀತಿ ಪ್ರಶ್ನೆ ಕೊಟ್ಟಾಗ ಅದು ಸರಿ ಅಂತ ನೀವು ಗುರುತಿಸ್ಬೇಕಾಗತ್ತೆ. ಓಕೆ, ಹಾಗಾದರೆ ದೇವದಹ ಪಟ್ಟಣದ ರಾಜಕುಮಾರಿ ನೋಡ್ರಿ. ಅಂದರೆ ಅಲ್ಲಿ ಈ ಜೈನ ಧರ್ಮದ ಒರಿಜಿನಲ್ ಫೌಂಡರ್ ಅಂದರೆ ಯಾರು, ಮಹಾವೀರನ ತಾಯಿ ಲಿಚ್ಚವಿ ರಾಜಮನೆತನಕ್ಕೆ ಸೇರಿದರೆ ಈಕಿ ದೇವದಹ ಪಟ್ಟಣದ ರಾಜಕುಮಾರಿ, ದೇವದಹ ಪಟ್ಟಣದ ಪ್ರಿನ್ಸಸ್ ಅಂತ ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ ಗೌತಮ್ ಬುದ್ಧನ ಮೂಲ ಹೆಸರು ಸಿದ್ಧಾರ್ಥ. ಕನ್ಫ್ಯೂಸ್ ಆಗಬೇಡ್ರಿ, ಯಾಕಂತಂದ್ರೆ ಮಹಾವೀರನ ತಂದೆ ಹೆಸರು ಸಿದ್ಧಾರ್ಥ. ಮಹಾವೀರನ ತಂದೆ ಹೆಸರು ಸಿದ್ಧಾರ್ಥ. ಹಾಗಾದ್ರೆ ಗೌತಮ್ ಬುದ್ಧನ ಒರಿಜಿನಲ್ ನೇಮ್ ಏನಪ್ಪ ಅಂತಂದ್ರಿಗಿನ, ಮೊದಲ ಹೆಸರು ಏನಪ್ಪ ಅಂತಂದ್ರಿಗಿನ ಸಿದ್ಧಾರ್ಥ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಮಹಾವೀರನ ಮೂಲ ಹೆಸರು ವರ್ಧಮಾನ್ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಓಕೆ, ಹಾಗಾದ್ರೆ ನೋಡ್ರಿ, ಇದನಿಗೆ ಬೇರೆ ಬೇರೆ ಹೆಸರುಗಳು ಇದಾವೆ, ಬೇರೆ ಬೇರೆ ಹೆಸರಿಂದ ಗುರುತಿಸ್ತಾರ ಯಾರನ್ನ, ಗೌತಮ ಬುದ್ಧನನ್ನು. ನೋಡ್ರಿ, ಶಾಕ್ಯ ಮುನಿ, ತಥಾಗತ, ನೋಡ್ರಿ ಇವೆಲ್ಲ ಪ್ರೀವಿಯಸ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಶಾಕ್ಯ ಮುನಿ ಅಂದರೆ ಯಾರಂತ ಕೇಳಿದಾರ, ತಥಾಗತ, ಮಹಾಜ್ಞಾನಿ ಎಂಬ ಹೆಸರುಗಳು ಯಾರಿದ್ದು ಅಂತ ಕೇಳಿದಾರ, ನೀವು ನೇರವಾಗಿ ಆನ್ಸರ್ ಮಾಡಬೇಕು. ಗೌತಮ್ ಬುದ್ಧನಿಗೆ ಶಾಕ್ಯ ಮುನಿ ಅಂತ ಕರೀತಾರ, ತಥಾಗತ ಅಂತ ಕರೀತಾರ, ಮಹಾಜ್ಞಾನಿ ಅಂತ ಕೂಡ ಕರಿತಿರ್ತಕ್ಕಂಥ ಸ್ನೇಹಿತರೆ. ಓಕೆ, ಇವೆಲ್ಲ ಜ್ಞಾನೋದಯ ನಂತರ ಬಂದಿರತಕ್ಕಂಥ ಹೆಸರುಗಳು. ಓಕೆ, ಹಾಗಾದರೆ ಬುದ್ಧನು 45 ವರ್ಷಗಳ ಕಾಲ ಧರ್ಮಚಕ್ರವನ್ನು ಏನು ಮಾಡ್ತಾರೆ, ಮುಂದುವರಿಸ್ತಾರೆ. ಹಾಗಾದರೆ ತನ್ನ 80ನೇ ವಯಸ್ಸಿನಲ್ಲಿ, ನೋಡ್ರಿ 80ನೇ ವಯಸ್ಸಿನಲ್ಲಿ ಇವರು ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಏನಾದರೂ ಇವರು ಪರಿನಿರ್ವಾಣವನ್ನು ಹೊಂದಿರತಕ್ಕಂಥದ್ದು. ನೋಡ್ರಿ, ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿದ್ದೇನೆಂದ್ರಿಗಿನ ಬುದ್ಧನ ಜನ್ಮ ಮತ್ತು ಜ್ಞಾನೋದಯ ಮರಣವು ಎಲ್ಲವೂ ಕೂಡ ಹುಣ್ಣಿಮೆದಿಂದ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಬುದ್ಧನ ಜನ್ಮದಿನವನ್ನು ಏನಂತ ಕರಿತಾರಪ್ಪ ಅಂದ್ರೆ ನಾವು ಬೌದ್ಧ ಪೂರ್ಣಿಮೆ ಅಂತೇಳಿ ಅಥವಾ ಬುದ್ಧ ಪೂರ್ಣಿಮೆಯಾಗಿ ಆಚರಣೆ ಮಾಡ್ತಕ್ಕಂಥದ್ದು. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. ಇವೆಲ್ಲ ಪಾಯಿಂಟ್ಸ್ಗಳು ವೆರಿ ಇಂಪಾರ್ಟೆಂಟ್. ಯಾಕಂತಂದರೆ ಈ ಇಯರ್ ಕೂಡ ಕೇಳ್ಬೋದು, ಸ್ಥಳ ಕೂಡ ಕೇಳ್ಬೋದು, ತಂದೆ ತಾಯಿ ಯಾವ ವಂಶ, ರೈಟ್, ಎಲ್ಲಿ ನಿರ್ಮಾಣ ಹೊಂದಿದ್ರು, ಎಲ್ಲಿ ಜನನ ಹೊಂದಿದ್ರು, ಈ ರೀತಿ ಪ್ರಶ್ನೆ ಬರ್ತಿರ್ತವೆ. ಇದು ಸ್ಮಾಲ್ ಒಂದು ಅವರ ಒಂದು ಬಯೋಡಾಟಾ ಅನ್ನೋದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ, ಮಹಾಪರಿತ್ಯಾಗ ಅಂದರೆ ಈತ ಸಂಸಾರ ಜೀವನವನ್ನು ತ್ಯಜಿಸಿ ವಿರಕ್ತ ಜೀವನಕ್ಕೆ ಕಾಲಿಟ್ಟು ದುಃಖದ ನೆಲೆಯನ್ನು ಕಂಡುಹಿಡಿಯಲು ಪ್ರಯತ್ನ ಪಡ್ತಾನೆ ರೀ. ಅದನ್ನೇ ನಾವೇನಂತ ಕರಿತೀವಿ, ಮಹಾಪರಿತ್ಯಾಗ ಅಂತ ಕರಿತೀವಿ. ಮಹಾಪರಿತ್ಯಾಗಕ್ಕೆ ಇಲ್ಲಿ 4 ದೃಶ್ಯಗಳು ಕಾರಣ ಆಗ್ತವೆ. ಗೌತಮ್ ಬುದ್ಧನಿಗೆ ಒಂದು ಮಹಾಪರಿತ್ಯಾಗ ಆಗಬೇಕಾದ್ರೆ, ಒಂದು ಎನ್ಲೈಟ್ಮೆಂಟ್ ಆಗಬೇಕಾದ್ರೆ ಇಲ್ಲಿ 4 ದೃಶ್ಯಗಳು. ಆ 4 ದೃಶ್ಯಗಳು ಯಾವಂದರೆ, ಒಬ್ಬ ರೋಗಿ, ನೋಡ್ರಿ ಒಬ್ಬ ರೋಗಿ, ಒಬ್ಬ ಸನ್ಯಾಸಿ, ಒಬ್ಬ ವೃದ್ಧ, ಇನ್ನೊಂದು ಶವ. ನೋಡ್ರಿ, ಇವು ಗೌತಮ್ ಬುದ್ಧನಿಗೆ ಒಂದು ಒಂದು ಮಹಾಪರಿತ್ಯಾಗಕ್ಕೆ ಕಾರಣಗಳು. ಯಾಕಂತಂದು ನೋಡ್ರಿ, ಗೌತಮ್ ಬುದ್ಧ ಜನಿಸಿದಾಗ ತಂದೆ ಶುದ್ಧೋಧನ ಏನು ಮಾಡ್ತಾನಂತಂದ್ರೆ ಜಾತಕವನ್ನು ಕೇಳ್ತಾನೆ ರೀ. ಅಂದ್ರೆ ಅದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿತ್ತು. ಅವಾಗ ರಾಜರೆಲ್ಲ ಏನು ಮಾಡ್ತಾಯಿದ್ರು, ಈ ಮಗು ಯಾವ ರೀತಿ ಬೆಳಿಬೋದು, ಮುಂದೆ ಯಾವ ರೀತಿ ಏನಾಗ್ತಾನೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಕುತೂಹಲದಿಂದ ಮಹಾಪಂಡಿತರ ಕಡೆ ಹೋಗಿ, ಋಷಿಮುನಿಗಳ ಕಡೆ ಹೋಗಿ ಏನು ಮಾಡ್ತಾರೆ, ಜಾತಕವನ್ನು ಕೇಳ್ತಾ ಇದ್ರು. ಹಾಗಾಗಿ ಬುದ್ಧನ ಜಾತಕವನ್ನು ಹೇಳಿರ್ತಕ್ಕಂಥ ಒಂದು ಮಹರ್ಷಿ ಯಾರಪ್ಪ ಅಂದ್ರೆ ಅಶಿಮ ಅಥವಾ ಅಶಿತಿ ಮಹರ್ಷಿ ಅಂತೇಳಿ ನೇಪಾಳದ ಮುನಿ. ಅವ್ರು ಏನು ಹೇಳ್ತಾರಂದ್ರೆ,
ಈ ಮಗು ಒಂದು ಮಹಾನ್ ಸಾಮ್ರಾಟ ಆಗುತ್ತೆ, ಇಲ್ಲಾಂದ್ರಿಗಿನ ಒಂದು ದೊಡ್ಡ ಸನ್ಯಾಸಿ ಆಗುತ್ತೆ ಅಥವಾ ಧರ್ಮಗುರು ಆಗುತ್ತೆ ಅಂತೇಳಿ ಕೇಶಿ ಈ ರೀತಿ ಹೇಳಿರ್ತಕ್ಕಂಥದ್ದು. ಯಾರಿಗೆ? ಶುದ್ಧೋಧನಿಗೆ. ಅವಾಗ ಶುದ್ಧೋಧನ ನೋಡ್ರಿ ಏನು ಮಾಡಿದ ಅಂದ್ರೆ ನನ್ನ ಮಗ ಸನ್ಯಾಸಿ ಆಗಬಾರ್ದು ಅಂತೇಳಿ ಕೇಶಿ ಆತನಿಗೆ ಯಾವುದೇ ಆಗಿರ್ತಕ್ಕಂಥ ದುಃಖ ದಮನಗಳ ನೆರಳುಗಳನ್ನು ಬೀಳದೇ ಇರಂಗೆ ನೋಡ್ಕೊಳ್ಬೇಕಂತೇಳಿ 3 ಅರಮನೆಗಳನ್ನು ಕೂಡ ನಿರ್ಮಿಸ್ತಾನೆ. ಸಣ್ಣ ವಯಸ್ಸಿನಲ್ಲಿ ಕೂಡ ಮದುವೆ ಮಾಡ್ತಾನೆ. ಆದರೂ ಕೂಡ ಒಂದು ಸಮಯದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ ಶುದ್ಧೋಧನ ತನ್ನ ಮಗನ ಮೇಲೆ ಯಾವ ದುಃಖ ದಮನಗಳ ನೆರಳುಗಳು ಬೀಳಬಾರ್ದು ಅಂದ್ಕೊಂಡಿದ್ನಲ್ಲ, ಅದೇ ತರಹದ ನೆರಳುಗಳು ಬೀಳ್ತವೆ. ಅಂದರೆ 3 ಅರಮನೆಗಳನ್ನು ನಿರ್ಮಿಸಿದ್ದ ರಾಮ ಸುರಾಮ ಸಬಾಟ ಅಂತೇಳಿ ಕೇಶಿ. ಬಟ್ ಆದರೆ ಈತನಿಗೊಬ್ಬ ಸೇವಕ ಕೂಡ ಇದ್ದ, ಚೆನ್ನ ಅಂತೇಳಿ ಕೇಶಿ. ಆ ಚೆನ್ನ ಇಲ್ಲೇ ಇದೆ ನೋಡ್ರಿ, ಚೆನ್ನ ಸೇವಕ ಯಾರು? ಚೆನ್ನ. ಮತ್ತು ಈತನ ಕುದುರೆ ಕಂತಕಾತ ಇತ್ತು. ಈಗ ಏನಾಯಿತು ಅಂತಂದ್ರೆ ಒಂದು ದಿನ 4 ದೃಶ್ಯಗಳನ್ನು ನೋಡ್ತಾನೆ. ಯಾರು? ಫಸ್ಟು ಇದ್ರಿಗೆ ಯಾವುದೋ ಒಂದು ತಗೋರಿ, ಶವನ ತಗೊಳ್ಳೋದು ಬೇಕಾರೆ. ಶವಯಾತ್ರೆ ನೋಡಿದ. ಅವಾಗ ಈ ಗೌತಮ್ ಬುದ್ಧ ಅಂದ್ರೆ ಸಿದ್ಧಾರ್ಥ, ಮೂಲ ಇರತಕ್ಕಂಥ ಸಿದ್ಧಾರ್ಥನಿಗೆ ಹುಟ್ಟಿದ ಮನುಷ್ಯ ಸಾಯ್ತಾನ. ಕೆಲವೊಂದಿಷ್ಟು ಈ ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಇವು 4 ಹಂತಗಳನ್ನು ದಾಟಬೇಕು ಅನ್ನೋದೇ ಗೊತ್ತಿರಲ್ಲ. ಯಾಕಂತಂದರೆ ಬದುಕಿದ ಮನುಷ್ಯ ಸಾಯ್ತಾನೆ ಅನ್ನೋದು ಕೂಡ ಅದಕ್ಕೆ ತಿಳುವಳಿಕೆ ಅನ್ನೋದು ಬಹಳ ಕಡಿಮೆ ಇರುತ್ತೆ. ಯಾಕಂದ್ರೆ ಆ ರೀತಿ ಬೆಳೆಸಿರ್ತಾನೆ ಯಾರು? ತಂದೆ. ಹಾಗಾಗಿ ಚೆನ್ನನಿಗೆ ಕೇಳ್ತಾನೆ, ಚೆನ್ನನಿಗೆ ಏನು ಕೇಳ್ತಾನೆ ಗೌತಮ್ ಬುದ್ಧ, ಅವ್ರು ಯಾಕೆ ಮಲಗಿದಾರ, ಅವ್ರು ಯಾಕೆ ಆ ರೀತಿ ಮಲ್ಕೊಂಡಿದ್ದಾರ ಅಂತ ಕೇಳ್ತಾನೆ. ಅಂದ್ರೆ ನೋಡ್ರಿ, ಅಲ್ಲಿ ಶವ ಆಲ್ರೆಡಿ ಪರ್ಮನೆಂಟ್ ಅದು, ಡೆಡ್ ಬಾಡಿ ಆಗೈತೆ, ಅದು ಸತ್ತು ಹೋಗಿದೆ. ಅದನ್ನು ಇವರು ಏನು ಕೇಳ್ತಾರೆ, ಯಾಕೆ ಮಲಗಿದಾರ ಅವರು ಅಂತ ಕೇಳಿದಾಗ ಚೆನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ, ಅವರು ಪರ್ಮನೆಂಟಾಗಿ ಮಲಗ್ಯಾರ, ಇನ್ನು ಎದ್ದೇಳಲ್ಲ ಅಂತ ಹೇಳ್ತಾನೆ. ಹೌದಾ, ಯಾವ ರೀತಿ ಇದು ಎಕ್ಸ್ಪ್ಲೇನ್ ಮಾಡಂದಾಗ ಅವಾಗ ಚೆನ್ನ ಹೇಳ್ತಾನೆ, ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯ ಸಾಯಲೇಬೇಕು, ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯಗೆ ಒಂದು ಕೊನೆ ಅಂತ ಇರ್ತದ. ಅವಾಗ ನಾವು ನಮ್ಮ ಲೈಫ್ ಏನಾಗ್ತದ, ಎಂಡ್ ಆಗ್ತದ ಅಂತ ಹೇಳಿದಾಗ ಅವಾಗ ಮತ್ತೆ ಇನ್ನೊಂದು ದೃಶ್ಯ ನೋಡ್ತಾನೆ. ಒಬ್ಬ ವೃದ್ಧ ಏನು ಮಾಡ್ತಿರ್ತಾನಂದ್ರೆ ಒಂದು ಬಡಿಗೆನ ಹಿಡ್ಕೊಂಡು, ಕೋಲು ಹಿಡ್ಕೊಂಡು ಆತ ನಡ್ಕೊಂಡು ಬರ್ತಿರ್ತಾನೆ. ಅವಾಗ ಗೌತಮ್ ಬುದ್ಧ ಚೆನ್ನನಿಗೆ ಕೇಳ್ತಾನೆ, ಚೆನ್ನ ಆ ವ್ಯಕ್ತಿ ಆ ಕೋಲಿಗೆ ಯಾಕೆ ಅಷ್ಟು ಭಾರ ಆಗಿದಾನ, ಆ ಕೋಲು ಆತನ್ನ ಏನಾಗಿ ಅದಕ್ಕೆ ಭಾರ ಆಗಿದೆ ಅಂತ ಹೇಳ್ತಾನೆ. ಅಂದ್ರೆ ಈ ವೃದ್ಧ ಏನಿದಾನಲ್ಲ, ಆ ಕೋಲನ್ನು ಯಾಕೆ ಹಿಡ್ಕೊಂಡು ಹೊಂಟಾನ ಅಂತ ಈ ರೀತಿ ಕೇಳ್ತಾನೆ. ಅವಾಗ ಚೆನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ, ಆ ಕೋಲು ವೃದ್ಧನಿಗೆ ಭಾರ ಆಗಿಲ್ಲ, ಆ ವೃದ್ಧನಿಗೆ ಆ ಕೋಲಿಗೆ ಭಾರ ಆಗಿದಾನ. ಅಂದ್ರೆ ಹುಟ್ಟಿರ್ತಕ್ಕಂಥ ಮನುಷ್ಯ ವಯೋವೃದ್ಧನ ಆಗಲೇಬೇಕು ಅಂತ ಹೇಳಿದಾಗ ಆತನಿಗೆ ಸ್ವಲ್ಪ ಆ ನಂತರ ಸ್ವಲ್ಪ ದುಃಖ ಆಗ್ತಾ ಹೋಗುತ್ತಾ ಸನ್ಯಾಸಿ ನೋಡ್ತಾನ. ಒಬ್ಬ ಸನ್ಯಾಸಿ ಏನು ಮಾಡ್ತಾ ಇರ್ತಾನೆ ಅಂದ್ರಿಗಿನ ಈ ಪ್ರಪಂಚದ ಅಂದ್ರೆ ಎಲ್ಲ ಸಂಬಂಧಗಳನ್ನು ಕಳೆದುಕೊಂಡು ಯಾರೂ ಇಲ್ಲ ನನಗೆ ಒಬ್ಬನೇ ಅನ್ನೋ ರೀತಿ ಏನಾಗ್ತಾ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಸನ್ಯಾಸಿ ಈ ರೀತಿ ಯಾಕೆ ಹೀಗಾಗಿದ್ದಾನ ಅಂತಂದಾಗ ಅದೆಲ್ಲ ಈ ಪ್ರಪಂಚದ ಎಲ್ಲ ಇರತಕ್ಕಂಥ ಆಶೆಗಳನ್ನು ತ್ಯಜಿಸಿ ಆತ ಮೋಕ್ಷ ಸಾಧನೆಗಾಗಿ ಹೊರಟಿರ್ತಕ್ಕಂಥದ್ದು ಅಂತ ಹೇಳಿದಾಗ ಅವಾಗ ಇದೊಂದು ದೃಶ್ಯಗಳನ್ನು ನೋಡ್ತಾನೆ. ಒಬ್ಬ ರೋಗಿನ ನೋಡಿದಾಗ ಅವಾಗ ಕೂಡ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ, ಹುಟ್ಟಿದಂಥ ಮನುಷ್ಯಗೆ ರೋಗ ರುಜಿನಗಳು ಬರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲ ಗೌತಮ್ ಬುದ್ಧನಿಗೆ ತಿಳಿದಿರಲಿಲ್ಲ ಮೊದಲು, ಅಂದರೆ ಸಿದ್ಧಾರ್ಥನಿಗೆ ತಿಳಿದಿರಲಿಲ್ಲ, ಆನಂತರ ತಿಳಿಯುತ್ತೆ. ಹಾಗಾಗಿ ಇದರಿಂದ ಆತ 4 ದೃಶ್ಯಗಳಿಂದ ಆತ ಏನು ಮಾಡ್ತಾನಪ್ಪ ಅಂದ್ರೆ, ಒಂದು ದಿನ ಕ್ರಿಸ್ತಪೂರ್ವ 537ರಲ್ಲಿ ಆತ ತನ್ನ ಎಲ್ಲ ರಾಜಭೋಗಗಳನ್ನು ತ್ಯಜಿಸಿ ತನ್ನ ಹೆಂಡತಿ, ಮಡದಿ, ಮಗ, ಹೀಗೆ ಕೋಶ ಅನ್ನುವಂಥ ಎಲ್ಲವನ್ನು ತೊರೆದು ಸನ್ಯಾಸಿಯಾಗಿ ಕಾಡಿಗೆ ಹೊರಟನು. ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ, ತನ್ನ ಸೇವಕನ ಕುದುರೆ ಅಂದ್ರೆ ಅಥವಾ ಗೌತಮ್ ಬುದ್ಧನ ಕುದುರೆ ಕಂತಕ್ ಎನ್ನುವಂಥ ಕುದುರೆಯನ್ನೆತ್ತಿ ಆತ ಕಾಡಿಗೆ ತೆರಳಿದ ಅನ್ನೋದು ಗೊತ್ತಿರಬೇಕು. ಇದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಮಹಾಪರಿತ್ಯಾಗ ಅಂತ ಕರಿತೀವಿ, ಮಹಾಪರಿತ್ಯಾಗ. ಹಾಗಾದರೆ ಆತನ ವಯಸ್ಸು ಎಷ್ಟಿತ್ತಂದ್ರೆ 29 ವಯಸ್ಸಿತ್ತು ರೀ. ಓಕೆ, ಇವೆಲ್ಲ ಎಕ್ಸಾಮಲ್ಲಿ ಕೇಳ್ತಾರೆ. ಹಾಗಾದರೆ ತನ್ನ ಮಗ ರಾಹುಲ್ ಹುಟ್ಟಿರ್ತಕ್ಕಂಥ ನೋಡ್ರಿ, ತನ್ನ ಮಗ ಹುಟ್ಟಿ 6 ದಿನಗಳ ನಂತರ ಈತ ಮನೆಯನ್ನು ತ್ಯಜಿಸ್ತಾನ. ನೋಡ್ರಿ, ಇದು ನಿಮಗೆ ಗೊತ್ತಿರಬೇಕು. ಅಂದರೆ ಇಡೀ ಜಗವೆಲ್ಲ ಮಲಗಿರಬೇಕಾದ್ರೆ ಬುದ್ಧ ಎದ್ದು ಅರಮನೆಯನ್ನು ತ್ಯಜಿಸಿ ವಿರಕ್ತ ಜೀವನಕ್ಕೆ ಕಾಲಿಡ್ತಾನೆ ಅನ್ನೋದು ಗೊತ್ತಿರಬೇಕು. ಹಾಗಾದರೆ ಗೌತಮ್ ಬುದ್ಧ ಕಪಿಲ ವಸ್ತುವನ್ನು ಬಿಟ್ಟು ರಾಜಗೃಹ ತಲುಪ್ತಾನ್ರಿ. ಆನಂತರ ವೈಶಾಲಿ ನಗರದಲ್ಲಿ ಅದರ ಕಲಮ ಅಥವಾ ಅಲಾರ ಕಲಮನ ಬಳಿ ಹೋಗಿ ಏನು ಮಾಡಿದ, ಕೆಲವು ಸಿದ್ಧಾಂತವನ್ನು ಕಲಿತಾನ. ಹಾಗಾದ್ರೆ ನೋಡ್ರಿ, ಪ್ರಥಮ ಗುರುನೇ ಇವರೇ. ಗೌತಮ್ ಬುದ್ಧನ ಮೊದಲ ಗುರು ಯಾರಂದ್ರೆ ಅದರ ಕಲಮ ಅನ್ನೋದು ಗೊತ್ತಿರಬೇಕು. ಇನ್ನೊಬ್ಬರು ಬರ್ತಾರೆ, ರುದ್ರಕ ರಾಮಪುತ್ರ ಅಂತ ತಿಳ್ಕೇಶ್ ಬರ್ತಾರೆ, ಅವ್ರು 2ನೇ ಗುರು. ನಂತರ ನೋಡ್ರಿ, ಇಲ್ಲಿ ರುದ್ರಕ ರಾಮಪುತ್ರ ಎಂಬ ಗುರುವಿನ ಬಳಿ ತಮ್ಮ ಸಮಸ್ಯೆಯನ್ನು ಮುಂದಿಟ್ಟರು, ಪರಿಹಾರ ಸಿಗಲಿಲ್ಲ. ನಂತರ 6 ವರ್ಷಗಳ ಕಾಲ ದೇಹವನ್ನು ದಂಡಿಸುತ್ತಾ ಕಠಿಣ ತಪಸ್ಸನ್ನು ಆಚರಿಸುತ್ತಾ ಕಾಲ ಕಳೆದರು. ಇದು ನಿಮಗೆ ಗೊತ್ತಿರಬೇಕು. ಇಲ್ಲಿ ಪ್ರಥಮ ಗುರು ಯಾರಂದ್ರಿಗಿನ ಅದರ ಕಲಮ ಅಥವಾ ಅಲಾರ ಕಲಮ.
ಎರಡನೇ ಗುರು ಯಾರಂದ್ರೆ ರುದ್ರಕ ರಾಮಪುತ್ರ. ಇನ್ನು ಜ್ಞಾನೋದಯ ಇದು ಮಹಾಪರಿತ್ಯಾಗಕ್ಕೆ ಕಾರಣಗಳು ಏನಂದ್ರೆ 4 ದೃಶ್ಯಗಳು ಯಾವಂದ್ರೆ ರೋಗಿ, ಸನ್ಯಾಸಿ, ವೃದ್ಧ, ಇನ್ನೊಂದು ಶವಯಾತ್ರೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಮಹಾಪರಿತ್ಯಾಗ ಆದಂಥ ಸಮಯದಲ್ಲಿ ಬುದ್ಧನಿಗೆ ಎಷ್ಟು ವಯಸ್ಸಾಗಿದ್ದು ಅಂದ್ರೆ 29 ವಯಸ್ಸಾಗಿತ್ತು. ಹಾಗಾದರೆ ಈತನ ಸೇವಕ ಯಾರು ಅಂದ್ರೆ ಚೆನ್ನ. ನೆಕ್ಸ್ಟ್ ಯಾವ ವರ್ಷದಲ್ಲಿ ಇದೀಗ ಮಹಾಪರಿತ್ಯಾಗ ಆಯ್ತು ಅಂದ್ರೆ ಏನು 500 ಕ್ರಿಸ್ತಪೂರ್ವ 537ರಲ್ಲಿ ನನಗೆ ಗೊತ್ತಿರಬೇಕು. ಇಷ್ಟು ನಿಮಗೆ ಇದು ಗೊತ್ತಿರಬೇಕು ಸ್ನೇಹಿತರೆ. ಇನ್ನು ಈತ 6 ವರ್ಷಗಳ ನಂತರ ಅಂದ್ರೆ ಕಠಿಣ ತಪಸ್ಸನ್ನು ಮಾಡ್ತಾ ಕಾಲ ಕಳಿತೇನ. ಆ ನಂತರ ಒಂದು ದಿನ ಏನಾಗುತ್ತಂದ್ರೆ ಗೌತಮ ಬುದ್ಧ ಅಂದ್ರೆ ಸಿದ್ಧಾರ್ಥ ಒಂದು ದಿನ ನದಿಯಲ್ಲಿ ಸ್ನಾನ ಮಾಡಿ ಊರವೇಲ ನೋಡ್ರಿ, ಇದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ಒಂದು ಊರವೇಲ ಗ್ರಾಮದಲ್ಲಿ ಏನಾಗುತ್ತಾ ಜ್ಞಾನೋದಯ ಆಗುತ್ತೆ. ಯಾರಿಗೆ? ಈ ಒಂದು ಗೌತಮ ಬುದ್ಧನಿಗೆ. ನೋಡ್ರಿ, ಒಬ್ಬ ಶ್ರೀಮಂತ ಮಹಿಳೆ, ನೋಡ್ರಿ ಶ್ರೀಮಂತ ವರ್ತಕನ ಮಗಳಾದ ಸುಜಾತ ಕೊಟ್ಟಿರ್ತಕ್ಕಂಥ ಭಿಕ್ಷನ್ನವನ್ನು ಸ್ವೀಕರಿಸ್ತಾನ್ರಿ. ಯಾರು? ಈ ಒಂದು ಸಿದ್ಧಾರ್ಥದ ಗೌತಮ ಬುದ್ಧ. ಆ ಗಯವನ್ನು ಸ್ವೀಕರಿಸಿ ಗಯವನ್ನು ತಲುಪ್ತಾನೆ. ಆ ಗಯದ ಬಳಿ ಅರಳಿ ವೃಕ್ಷದ ಕೆಳಗೆ ಧ್ಯಾನಾಸಕ್ತನಾಗಿ ಕುಳಿತು 47 ದಿನಗಳ ನಂತರ, ನೋಡ್ರಿ 47 ದಿನಗಳ ನಂತರ ತಪಸ್ಸಿನ ನಂತರ ಏನಾಯ್ತಪ್ಪ ಅಂದ್ರೆ ವೈಶಾಖ ಶುದ್ಧ ಪೂರ್ಣಿಮೆಯ ದಿನದಂದು, ವೆರಿ ಇಂಪಾರ್ಟೆಂಟ್, ವೈಶಾಖ ಶುದ್ಧ ಪೂರ್ಣಿಮೆಯ ದಿನದಂದು ಏನಾಯ್ತಪ್ಪ ಅಂದ್ರೆ ಇನ್ನು ಸಿದ್ಧಾರ್ಥನಿಗೆ ಜ್ಞಾನೋದಯ ಆಯಿತು, ಎನ್ಲೈಟ್ಮೆಂಟ್ ಆಯಿತು. ಇದು ನಿಮಗೆ ಗೊತ್ತಿರಬೇಕು. ಅಂದಿನಿಂದ ಸಿದ್ಧಾರ್ಥ ಬುದ್ಧನಾದನು. ನೋಡ್ರಿ, ಸಿದ್ಧಾರ್ಥ ಇದ್ದವರು ಏನಾದರೂ ಬುದ್ಧನಾದ. ಸತ್ಯವನ್ನು ಅರಿತವ ತಥಾಗತನಾದನು. ನೋಡ್ರಿ, ತಥಾಗತ ಎಂದರೆ ಜ್ಞಾನಿ, ಪ್ರಾಪಂಚಿಕ ಸುಖಭೋಗಗಳನ್ನು ಗೆದ್ದವನು ಅಂದರ್ಥ. ನೆಕ್ಸ್ಟ್ ನೋಡ್ರಿ, ಹಾಗಾದರೆ ಹೀಗೆ ಅವನ ಅನುಯಾಯಿಗಳನ್ನು ಬೌದ್ಧರು ಎನ್ನುವರು. ನೋಡ್ರಿ, ಬುದ್ಧನ ಅನುಯಾಯಿಗಳನ್ನು ಏನು ಕರೀತಾರೆ? ಬೌದ್ಧರು ಎಂದು ಕರೀತಾರೆ. ಹಾಗಾದರೆ ಅವನು ಜ್ಞಾನೋದಯ ಪಡೆದ ಗಯ ಬುದ್ಧ ಗಯವಾಯಿತು. ನೋಡ್ರಿ, ಏನಾಯಿತು? ಬುದ್ಧ ಗಯ ಆಯಿತು. ಹಾಗಾದರೆ ಅರಳಿ ವೃಕ್ಷ ಮಹಾಬೋಧಿ ವೃಕ್ಷ ಆಯಿತು. ನೋಡ್ರಿ, ಮಹಾಬೋಧಿ ವೃಕ್ಷವಾಯಿತು. ಇನ್ನು ಅಂದಿನಿಂದ ಗೌತಮ ಬುದ್ಧ ಬೌದ್ಧ ಧರ್ಮವನ್ನು ಸ್ಥಾಪಿಸಿ ಧರ್ಮ ಪ್ರಚಾರವನ್ನು ಕೈಗೊಂಡ ಅನ್ನೋದು ಗೊತ್ತಿರಬೇಕು. ಓಕೆ, ಸಿಂಪಲ್ ರೀ. ಇಲ್ಲಿ ಪ್ರಶ್ನೆಗಳು ಏನು ಕೇಳ್ತಾರೆ ಅಂತಂದರೆ, ಬುದ್ಧನಿಗೆ ಜ್ಞಾನೋದಯವಾಗಿರ್ತಕ್ಕಂಥ ಸ್ಥಳ ಯಾವುದಂದ್ರೆ ಗಯ. ಆನಂತರ ಅದು ಬೌದ್ಧ ಗಯ ಆಗುತ್ತೆ. ಯಾವ ಮರದ ಕೆಳಗೆ ಅಂದ್ರೆ ಹರಳಿ ಮರ. ಯಾವ ಊರು ಅಂತಂದ್ರಿಗಿನ ಊರವೇಲ ಗ್ರಾಮ. ಯಾವ ನದಿ ಅಂತಂದ್ರಿಗಿನ ನೀಲಾಂಜನ ಅಥವಾ ನಿರಂಜನ ನದಿ ದಡದ ಮೇಲೆ ಅಂತ ಗೊತ್ತಿರಬೇಕು. ಎಷ್ಟು ದಿನಗಳ ತಪಸ್ಸು? 47 ದಿನಗಳ ತಪಸ್ಸು. ಯಾವ ದಿನದಂದು? ವೈಶಾಖ ಶುದ್ಧ ಪೂರ್ಣಿಮೆಯ ದಿನದಂದು ಅನ್ನೋದು ನಿಮಗೆ ಗೊತ್ತಿರಬೇಕು. ಇವೆಲ್ಲ ಪ್ರಶ್ನೆಗಳು ಕೇಳ್ತಿರ್ತಾರೆ, ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇನ್ನೊಂದು ನೀವು ನೆನ್ಪಿಡ್ಗುರಿ, ಇದು ಎಕ್ಸಾಮಲ್ಲಿ ಕೇಳ್ಯಾರ. ಸುಜಾತನ ಬಗ್ಗೆ ಏನು ಮಾಡಿರ್ತಕ್ಕಂಥದ್ದು? ಒಬ್ಬ ಶ್ರೀಮಂತ ವರ್ತಕನ ಮಗಳಾಗಿರ್ತಕ್ಕಂಥ ಸುಜಾತ ಕೊಟ್ಟಿರ್ತಕ್ಕಂಥ ಭಿಕ್ಷಾನ್ನವನ್ನು ಸ್ವೀಕರಿಸಿ ಅಂದ್ರೆ ಮೂರ್ಛೆ ಬಂದು ಹಸುವಿನಿಂದ ಆತ ಬೆಳಲಿ ಏನಾಗಿರ್ತಾನಪ್ಪ ಅಂದ್ರೆ ಮನೆ ಮುಂದೆ ಬಿದ್ದಾಗ ಆಕಿ ಆತನಿಗೆ ಹಣ್ಣು ಹೂ ಎಲ್ಲ ಹಣ್ಣು ಈ ರೀತಿ ಹಣ್ಣು ಹಂಪಲುಗಳನ್ನು ಕೊಟ್ಟು ಆತನಿಗೆ ಉಪಚಾರವನ್ನು ಮಾಡಿ ಆನಂತರ ಆತ ಗಯವನ್ನು ತಲುಪಿದ ನಂತರ ಆತ ಜ್ಞಾನೋದಯ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಒಟ್ಟಿನಲ್ಲಿ ಗೌತಮ ಬುದ್ಧನಿಗೆ ಭಿಕ್ಷಾನ್ನ ನೀಡಿದವರು ಯಾರಪ್ಪ ಅಂತಂದ್ರಿಗಿನ ಸುಜಾತ. ಓಕೆ, ಹಾಗಾದರೆ ಧರ್ಮಚಕ್ರ ಪ್ರವರ್ತನ. ನೋಡ್ರಿ, ಧರ್ಮಚಕ್ರ ಪ್ರವರ್ತನ ಅನ್ನೋದು ಗೊತ್ತಿರಬೇಕು. ಹಾಗಾದರೆ ಧರ್ಮಚಕ್ರ ಪ್ರವರ್ತನ ಅಂದ್ರೆ ಏನಿಲ್ಲ, ಬುದ್ಧನ ಬೋಧನೆಗಳು, ಮೊದಲ ಬೋಧನೆಗಳನ್ನು ನಾವೇನಂತ ಕರಿತೀವಿ? ಧರ್ಮಚಕ್ರ ಪ್ರವರ್ತನ ಅಂತ ಕರಿತೀವಿ. ಗೌತಮ ಬುದ್ಧನ ಮೊದಲ ವಾರಣಾಸಿ ಬಳಿ, ನೋಡ್ರಿ ಮೊದಲು ವಾರಣಾಸಿ ಬಳಿಯ ಸಾರನಾಥ, ನೋಡ್ರಿ ಸಾರನಾಥದ ಅಲ್ಲಿ ಜಿಂಕೆ ವನ ಅಂತ ಬರುತ್ತಾ, ಹರಣಿ ಅಥವಾ ಅರಣ್ಯೋದ್ಯಾನಕ್ಕೆ ನೋಡ್ರಿ ಹರಣಿಯಲ್ಲಿ ತೆರಳಿ ಅಲ್ಲಿ ತನ್ನ ತತ್ವಗಳನ್ನು 5 ಜನರಿಗೆ ಬೋಧನೆ ಮಾಡಿದನು. ಆ 5 ಜನರು ಬುದ್ಧನ ಶಿಷ್ಯರಾದರು. ಈ ಧರ್ಮ ಬೋಧನಾ ಘಟನೆಯನ್ನು ಏನಂತ ಕರಿತಾರಪ್ಪ ಅಂತಂದ್ರೆ ಧರ್ಮಚಕ್ರ ಪ್ರವರ್ತನ ಅಥವಾ ಪ್ರವರ್ತನ ಅಂತ ಕರಿತೀವಿ. ಇಲ್ಲಿ ಪರಿವರ್ತನ ಅಂತ ಐತೆ, ಪ್ರವರ್ತನ ಅಂತ ಕರೀತಾರೆ. ಹಾಗಾದರೆ ಬುದ್ಧನ ಮೊದಲು 5 ಶಿಷ್ಯರ ಹೆಸರುಗಳೆಂದರೆ ಏನಪ್ಪ ಅಂತಂದ್ರೆ, ಒಂದು ಕೊಂಡಣ್ಣ, ಯಪ್ಪು, ಬಾವಾಜಿ, ಮಹಾನಾಮ, ಇನ್ನೊಬ್ಬರು ಆನ್ಸಾಜಿ ಅಂತ ನಿಮಗೆ ಗೊತ್ತಿರಬೇಕು. 5 ಜನ ಬ್ರಾಹ್ಮಣ ವ್ಯಕ್ತಿಗಳು ಇವರು ಮೊದಲ ಶಿಷ್ಯಂದರು ಅಂತ ಗೊತ್ತಿರಬೇಕು. ಯಾರು? 5 ಜನ ಶಿಷ್ಯಂದರು. ಇದು ನಿಮಗೆ ಇಷ್ಟು ಗೊತ್ತಿರಲಿ. ನಂತರ ನಾನು ಬುದ್ಧನ ಕೆಲವೊಂದಿಷ್ಟು ಸಿಂಬಲ್ಸ್ ಹೇಳ್ತೀನಿ, ಘಟನೆಗಳಿಗೆ ಕಾರಣವಾಗಿರತಕ್ಕಂಥ ಚಿಹ್ನೆಗಳನ್ನು ಹೇಳ್ತೀನಿ. ಕಮಲ ಮತ್ತು ಬೇರೆ ಬೇರೆ ಹೇಳ್ತೀನಿ, ಎತ್ತು ಈ ರೀತಿ ಬರ್ತವೆ, ಬೋಧಿ ವೃಕ್ಷ ಮತ್ತು ಸ್ತೂಪ, ಇವೆಲ್ಲವನ್ನು ನಾನು ನಂತರ ಕ್ಲಾಸ್ನಲ್ಲಿ ಹೇಳ್ತೇನೆ. ಇನ್ನೂ ತುಂಬ ಇದೆ. ಈ ಜಸ್ಟ್ ಇದೊಂದು ಗೌತಮ್ ಬುದ್ಧನ ಒಂದು ಬಯೋಡಾಟಾ ಅನ್ನೋದು ನೀವು ತಲೆಯಲ್ಲಿಟ್ಕೋರಿ. ನಂತರ ಯಾವುದೇ ರೀತಿ ಪ್ರಶ್ನೆಗಳನ್ನು ಕೇಳಿದರೆ ನೀವು ಆನ್ಸರ್ ಮಾಡುವಂಥ ಒಂದು ಸುಲಭ ರೀತಿಯಲ್ಲಿ ನಾನು ಪಾಠ ಬೋಧನೆಯನ್ನು ಮಾಡ್ತೇನೆ. ಇದು ಇಲ್ಲಿ ಬರೆದು ಹೇಳುವಂಥ ಒಂದು ದೃಷ್ಟಿ ಇಷ್ಟೇ. ಕ್ವಿಕ್ ಆಗಲಿ ನೋಡುವಂಥ ಪೇಷನ್ಸ್ ಭಾಳ ಇರಲ್ಲ ಈಗ ನಿಮಗೆ. ಈಗ ಮೊದಲೇ IPL ಸ್ಟಾರ್ಟ್ ಆಗಿಬಿಟ್ಟತ್ತೆ ಈಗ, ಹೌದಿಲ್ಲ? IPL ಸ್ಟಾರ್ಟ್ ಆಗೈತೆ. ಈ ಸಲ ಕಪ್ಪು ಕೂಡ ನಮ್ಮದೇ ಇರ್ತದೆ. ತಲೆ ಕೆಡ್ಸ್ಕೋಬೇಡ್ರಿ, ಬೆಟ್ಟಿಂಗ್ ಆಡಬೇಡ್ರಿ. ಬೆಟ್ಟಿಂಗ್ ಆಡಿ ಓದೋದನ್ನು ಕೆಡ್ಸೋಕೋಬೇಡ್ರಿ. ಯಾಕಂದರೆ ಎಷ್ಟೋ ವಿದ್ಯಾರ್ಥಿಗಳು ಧಾರವಾಡ, ಬಿಜಾಪುರ ಬೇರೆ ಬೇರೆ ಕಡೆ ಹೋಗಿರ್ತೀರಿ, ತಂದೆ ತಾಯಿ ಎಲ್ಲೋ ಸಾಲ ಗೀಲ ಮಾಡಿ ಕೊಟ್ಟಿರ್ತಾರೆ. ಅದನ್ನು ಏನು ಮಾಡ್ತೀರಿ? ಅತಿ ಆಸೆ
ಅದು ಫಸ್ಟ್ ಗೆಲ್ಲಿಸ್ತದ, ಆಮೇಲೆ ಅದು ಹುಚ್ಚಿಡಿಸ್ತದ, ಆನಂತರ ಭಿಕ್ಷುಕರಾಗಿ ಮಾಡ್ತದ. IPL ಸೊ ಒಳ್ಳೆಯದು ಐತೆ, ಅದು ಕೆಟ್ಟದೈತೆ. ಕೆಟ್ಟದಂದ್ರೆ ಹೆಂಗೆ, ಬೆಟ್ಟಿಂಗ್ ಆಡಿದ್ರೆ ಕೆಟ್ಟದಾಗ್ತದೆ, ಅದನ್ನು ನೋಡಬೇಕಷ್ಟೇ, ಟೈಮ್ ಪಾಸಿಗೆ ನೋಡ್ಬೇಕು. ಬಟ್ ನಮ್ಮ ಬೆಂಗಳೂರು ಮ್ಯಾಚ್ ಇದ್ದಾಗ ನೋಡ್ರಿ, ಎಲ್ಲ ಅದಕ್ಕೆ ತಲೆ ಕಟ್ಕೊಂಡು ಏನು ಮಾಡಬೇಡ್ರಿ, ಕುಂದ್ರಬೇಡ್ರಿ, ಓದಿನ ಕಡೆ ಗಮನ ಕೊಡ್ರಿ ಅಂತ ಹೇಳ್ತಾ ಇಲ್ಲಿ ಈ ತರಗತಿನ ಏನು ಮಾಡ್ತಾಯಿದ್ದೀನಿ, ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಓಕೆ.